ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಭೂಗೋಳಶಾಸ್ತ್ರದ ಮೊದಲ ಅಧ್ಯಾಯ ನಮ್ಮ ರಾಜ್ಯ ಯಾವುದು? ಕರ್ನಾಟಕ. ಅದರಲ್ಲಿ ಬರ್ತಕ್ಕಂಥ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ನಾವು ಪರಾಮರ್ಶೆ ಮಾಡ್ತೇವೆ. ಇಲ್ಲಿ ಕರ್ನಾಟಕ ಅನ್ನೋದಕ್ಕೊಂದು ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ, ಇಡೀ ಭೂಮಂಡಲದಲ್ಲಿ ಭಾರತ ಹೆಂಗೆ ವಿಶೇಷವಾದ ಒಂದು ಸ್ಥಾನಮಾನವನ್ನು ಒಳಗೊಂಡಿದೆಯೋ ಅದೇ ವಿಶೇಷವಾದ ಸ್ಥಾನಮಾನವನ್ನ ನಮ್ಮ ಕರ್ನಾಟಕ ರಾಜ್ಯ ಪಡ್ಕೊಂಡಿದೆ. ಅದು ಪೂರ್ವವಾಗಿ ನಾವು ನೋಡೋದಾದ್ರೆ, ಭಾರತದಲ್ಲೇ ವಿವಿಧ ರೀತಿಯ ಭೂ ಸ್ವರೂಪಗಳು ಕಂಡು ಬರ್ತಾವೋ, ಸಸ್ಯವರ್ಗಗಳು ಕಂಡು ಬರ್ತಾವೋ, ಪ್ರಾಣಿವರ್ಗ ಕಂಡು ಬರ್ತಾ ಹೋಗುತ್ತೋ, ಖನಿಜ ಸಂಪನ್ಮೂಲ ಕಂಡು ಬರ್ತಾ ಹೋಗುತ್ತೋ, ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ವಿವಿಧ ರೀತಿಯ ಭೂ ಸ್ವರೂಪ ಕಂಡು ಬರುತ್ತೆ, ವಿವಿಧ ರೀತಿಯ ಮಣ್ಣುಗಳು ಕಂಡು ಬರ್ತವೆ, ವಿವಿಧ ರೀತಿಯ ಖನಿಜ ಸಂಪನ್ಮೂಲ ಕಂಡು ಬರ್ತಾ ಹೋಗುತ್ತೆ. ಜೊತೆಗೆ ಭಾರತದಲ್ಲಿ ಹೆಂಗೆ ವಿವಿಧ ರೀತಿಯ ಪ್ರಾಣಿಗಳು ಕಂಡು ಬರ್ತಾ ಹೋಗ್ತಾವೋ, ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ವಿವಿಧ ರೀತಿಯ ಪ್ರಾಣಿಗಳನ್ನು ಕಂಡು ಬರ್ತಾ ಹೋಗುತ್ತೆ. ಭಾರತದಲ್ಲಿ ವಿವಿಧ ರೀತಿಯ ಮಣ್ಣುಗಳು ಕಂಡು ಬರ್ತಾ ಹೋಗ್ತಾವೋ, ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ವಿವಿಧ ರೀತಿಯ ಮಣ್ಣುಗಳು ಕಂಡು ಬರ್ತಾ ಹೋಗ್ತವೆ. ಇನ್ನು ಬೆಳೆಗಳ ವಿಷಯಕ್ಕೆ ಬಂದ್ರೆ, ಬೆಳೆಗಳಲ್ಲೂ ಕೂಡ ವಿವಿಧ ರೀತಿಯ ಬೆಳೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಉತ್ತರ ಕರ್ನಾಟಕದಲ್ಲಿ ಜೋಳವನ್ನ ಹೆಚ್ಚಾಗಿ ಬೆಳೀತಾ ಹೋದ್ರೆ, ನಾವು ದಕ್ಷಿಣ ಕರ್ನಾಟಕದಲ್ಲಿ ಭತ್ತವನ್ನು ನಾವು ಹೆಚ್ಚಾಗಿ ಬೆಳೀತಾ ಹೋಗ್ತೀವಿ. ಇನ್ನು ನದಿಗಳಿಗೆ ಬಂದ್ರೆ, ಉತ್ತರ ಕರ್ನಾಟಕದಲ್ಲೂ ನದಿಗಳು ಹರಿತಾ ಹೋಗ್ತವೆ, ದಕ್ಷಿಣ ಕರ್ನಾಟಕದಲ್ಲೂ ಕೂಡ ನದಿಗಳು ಹರಿತಾ ಹೋಗ್ತವೆ. ವಿವಿಧ ರೀತಿಯ ಖನಿಜ ಸಂಪನ್ಮೂಲಗಳು ಕೂಡ ನಮ್ಮ ಕರ್ನಾಟಕದಲ್ಲಿ ಹರಿತಾ ಇದ್ದಾವೆ. ಇವೆಲ್ಲವರ ಜೊತೆಗೆ ಕರ್ನಾಟಕದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಂದ್ರೆ, ಇಡೀ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪವನ್ನ ಮೀರಿಸ್ತಕ್ಕಂತ ಕಲೆ ಮತ್ತು ವಾಸ್ತುಶಿಲ್ಪ ನಮ್ಮ ಕರ್ನಾಟಕದಲ್ಲಿ ಇದೆ ಅನ್ನೋದು ನಮ್ಮ ಹೆಮ್ಮೆ. ಉದಾಹರಣೆಗೆ ನಾವು ನೋಡೋದಾದ್ರೆ, ನಮ್ಮ ಹೊಯ್ಸಳರ ಕಾಲದ ಹಳೇಬೀಡು ಮತ್ತು ಬೇಲೂರಿನಲ್ಲಿ ಕೆತ್ತಿರ್ತಕ್ಕಂಥ ಕಲೆ ಮತ್ತು ವಾಸ್ತುಶಿಲ್ಪ ಸೂಕ್ಷ್ಮತೆಗೆ ಹೆಚ್ಚು ಆದ್ಯತೆ ಕೊಟ್ರೆ, ನಮ್ಮ ಹಂಪಿ ಶ್ರೀಕೃಷ್ಣ ದೇವರಾಯರ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪ ದೊಡ್ಡ ದೊಡ್ಡ ಬೃಹತ್ ವಾಸ್ತುಶಿಲ್ಪ ನಾವು ನೋಡ್ತಾ ಹೋಗ್ತೀವಿ. ಅವುಗಳಿಗೆ ಮೀರಿದಂತೆ ನಾವು ನೋಡೋದಾದ್ರೆ, ಬಿಜಾಪುರದ ಸುಲ್ತಾನರನ್ನ ನೋಡೋದಾದ್ರೆ, ಗೋಲಗುಮ್ಮಟ ಏನಿದೆ, ಇಬ್ರಾಹಿಂ ರೋಜಾ ಏನಿದೆ, ಜೋಡಗುಮ್ಮಟ ಏನಿದೆಯೋ, ಇವು ಭಾರತದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಮೀರಿಸ್ತಕ್ಕಂಥ ಕಲೆ ಮತ್ತು ವಾಸ್ತುಶಿಲ್ಪ ಆಗಿದೆ. ಅಂದ್ರೆ ಬಿಜಾಪುರದ ಸುಲ್ತಾನರು ಕಟ್ಟಿರ್ತಕ್ಕಂಥ ನಮ್ಮ ಜೋಡಗುಮ್ಮಟ, ಇಬ್ರಾಹಿಂ ರೋಜಾ ಅಂತ ನಾವೇನು ಕರೀತಾ ಹೋಗ್ತೀವೋ, ಅದು ಇವತ್ತು ನಮ್ಮ ತಾಜ್ ಮಹಲ್ ರೂಪಗೊಳ್ಳಕ್ಕೆ ಕಾರಣ ಆಗಿದೆ. ಅದು ನೋಡ್ಕೊಂಡು ತಾಜ್ ಮಹಲ್ ಕಟ್ಟಿದ್ವಿ. ಆದ್ರೆ ತಾಜ್ ಮಹಲ್ ಫೇಮಸ್ ಆಗ್ತದೆ, ಇಬ್ರಾಹಿಂ ರೋಜಾ ಫೇಮಸ್ ಆಗ್ತಿಲ್ಲ. ಯಾಕಾಗ್ಲಿಲ್ಲ? ಇಬ್ರಾಹಿಂ ರೋಜಾ ಕಟ್ಟಿರೋದು ಕಲ್ಲುಗೆ, ಕಪ್ಪು ಕೆಂಪು ಕಲ್ಲ ಕಟ್ಟಿದ್ದಾರೆ. ಬೆಂಗಾಡು ಬಿಸಿಲಿನ ತಾಪ ಇರತಕ್ಕಂಥ ಪ್ರದೇಶ ಬಿಜಾಪುರ. ಸೌಂದರ್ಯ ಇಲ್ಲ, ಪ್ರಾಕೃತಿಕ ಸೌಂದರ್ಯ ಇಲ್ಲ. ಅದೇ ತಾಜ್ ಮಹಲ್ ನೋಡ್ರಿ, ಹಿನ್ನೆಲೆಯಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಹಬ್ಬಿದೆ, ಸುತ್ತಲೂ ನಿತ್ಯ ನಿರ್ಜನ ಕಾಡೈತೆ, ಮುಂಭಾಗದಲ್ಲಿ ನದಿಗಳು ಹರಿತಾ ಇದ್ದಾವೆ. ಇವೆಲ್ಲ ಸೌಂದರ್ಯ ತಾಣ ಇರೋದ್ರಿಂದ ಯಾವ ಚೆನ್ನಾಗಿ ಕಾಣಿಸ್ತೈತಿ ಇವತ್ತು ನಮಗೆ? ತಾಜ್ ಮಹಲ್ ಚೆನ್ನಾಗಿ. ಅದು ತಾಜ್ ಮಹಲ್ಗಿಂತ ಮೊದಲೇ ನಿರ್ಮಾಣ ಆಗಿದ್ದು ಯಾವುದು? ಬಿಜಾಪುರದ ಜೋಡಗುಮ್ಮಟ, ಇಬ್ರಾಹಿಂ ರೋಜಾ. ಇಬ್ರಾಹಿಂ ರೋಜಾ ಬಹಳ ಅದ್ಭುತವಾದ ಕಲೆ ಮತ್ತು ವಾಸ್ತುಶಿಲ್ಪ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬೇಲೂರು ಮತ್ತು ಹಳೇಬೀಡಿರ್ತಕ್ಕಂಥ ವಾಸ್ತುಶಿಲ್ಪಗಳು ವಿಜ್ಞಾನವನ್ನು ಮೀರಿಸ್ತಕ್ಕಂಥ ಕಲೆ ಮತ್ತು ವಾಸ್ತುಶಿಲ್ಪ. ಇವತ್ತು ನಾವು ಮೊಬೈಲ್, ಕಂಪ್ಯೂಟರ್, ಟಿವಿ ಅಂತ ಹೇಳ್ತೀವಿ. ಅವತ್ತು ಕೆತ್ತನೆ ಮಾಡಬೇಕಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪ ಮೊಬೈಲ್, ಟಿವಿನ ಕೆತ್ತಿದ್ದಾರೆ, ಬರ್ತವೆ. ಅವರೇಕಾಳು ಗಣಪತಿ, ಅವರೇಕಾಳು ಗಣಪತಿ ಕೆತ್ತಿದ್ದಾರೆ. ಸಾಸಿವೆ ಕಾಳು ಗಣಪತಿ ಇದೆ,
ಸಾಸಿವೆ ಕಾಳು ಕಂಬ ತಿರುಗ್ತಿತ್ತು. ಚೆನ್ನಕೇಶ್ವರ ಟೆಂಪಲ್ ಇರೋದು ಅಂತ ಅದ್ಭುತವಾದ ಕಲೆ ಎಲ್ಲೈತೆ ನಮ್ಮ ಕರ್ನಾಟಕದಲ್ಲಿ. ಅದನ್ನ ನಾವು ನೋಡಬೇಕು. ಜೊತೆಗೆ ಇನ್ನು ಸಾಹಿತ್ಯಕ್ಕೆ ಬರಬೇಕು. ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕದ ಸ್ಥಾನ ಅತ್ಯಂತ ಅಮೋಘವಾದ. ಭಾರತ ನಮ್ಮ ಜ್ಞಾನಪೀಠ ಪ್ರಶಸ್ತಿಗಳನ್ನ ತಂದುಕೊಟ್ಟಂತವ್ರು ಕನ್ನಡ ಸಾಹಿತ್ಯ ಅಂತ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಐತೆ. ಇನ್ನು ಸಂಸ್ಕೃತಿ ಬರಬೇಕು. ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ವಿಶೇಷವಾದ ಶ್ರೇಷ್ಠವಾದ ಸಂಸ್ಕೃತಿ ಎಲ್ಲೈತಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ. ನಮ್ಮ ಉಡುಪು ಏನಿದೆಯೋ, ನಮ್ಮ ಆಚಾರ ವಿಚಾರಗಳು ಏನಿದವೋ ಇವು ನಮ್ಮ ಸಂಸ್ಕೃತಿ. ಹಾಗಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಕರ್ನಾಟಕದ ಸಂಸ್ಕೃತಿ ಇದೆಯಲ್ಲ ಬಹಳ ವಿಶೇಷವಾದ. ಇನ್ನು ಧಾರ್ಮಿಕ ಕ್ಷೇತ್ರಕ್ಕೆ ಬರಬೇಕು. ಧಾರ್ಮಿಕ ಕ್ಷೇತ್ರ ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಎಲ್ಲಾ ಧಾರ್ಮಿಕ ಕ್ಷೇತ್ರಕ್ಕಿಂತ ಇನ್ನೂ ಉನ್ನತವಾದ ಧಾರ್ಮಿಕ ಕ್ಷೇತ್ರಗಳು ನಮ್ಮ ಕರ್ನಾಟಕದಲ್ಲಿ ಇವತ್ತು ಇದ್ದಾವೆ. ಉದಾಹರಣೆ ಹೇಳಿ ನೋಡೋಣ. ದೇವಾಲಯಗಳಿರ್ತಕ್ಕಂಥವು ನಮ್ಮ ಕರ್ನಾಟಕದಲ್ಲಿ ಉನ್ನತವಾಗಿರ್ತಕ್ಕಂಥ ಕೊಲ್ಲೂರು ಮೂಕಾಂಬಿಕೆ ನೋಡಿದ್ದೀರಾ, ಶೃಂಗೇರಿ ಶಾರದಾ ಪೀಠ ನೋಡಿದ್ದೀರಾ, ಉಡುಪಿ ಶ್ರೀಕೃಷ್ಣ ನೋಡಿದ್ದೀರಾ? ಅಲ್ವೇ? ಆ ರೀತಿ ಧಾರ್ಮಿಕ ಕ್ಷೇತ್ರಗಳಿದ್ದಾವೆ. ಇನ್ನು ಇತಿಹಾಸವನ್ನ ಸಾರ್ತಕ್ಕಂಥ ಬಹಳಷ್ಟು ಇವು ನಮ್ಮ ಕರ್ನಾಟಕದಲ್ಲಿ ಇವತ್ತು. ಉದಾಹರಣೆ ನಾವು ನೋಡೋದಾದ್ರೆ ಚಿತ್ರದುರ್ಗದ ಪಾಳೆಗಾರ ನಡೆಸಿದ ಚಿತ್ರದುರ್ಗದ ಕೋಟೆ 7 ಸುತ್ತಿನ ಕೋಟೆ ಅಂತಲೇ ಕರೀತಾ ಹೋಗ್ತೀವಿ. ಅದೇ ಐತಿಹಾಸಿಕ ಕೋಟೆ. ವಿಜಾಪುರದಲ್ಲಿ ಕೋಟೆ. ಹಾಗೆ ಇತಿಹಾಸವನ್ನು ಸಾರ್ತಕ್ಕಂಥ ನಮ್ಮ ಮೈಸೂರು ಅರಮನೆ ಇವತ್ತು ಏನಿದ್ದು ಮೈಸೂರಿನ ಇತಿಹಾಸವನ್ನು ಹೇಳ್ತಾರೆ. ಇಂತೆಲ್ಲಾ ಕ್ಷೇತ್ರಗಳನ್ನ ಒಳಗೊಂಡಿರ್ತಕ್ಕಂಥ ಎಲ್ಲಾ ಕ್ಷೇತ್ರಗಳು ಒಳಗೊಂಡಿರ್ತಕ್ಕಂಥ ಏಕೈಕ ರಾಜ್ಯ ನಮ್ಮ ಭಾರತದಲ್ಲಿ ಯಾವ್ದಾದ್ರು ಇದೆ ಅನ್ನೋದಾದ್ರೆ ಅದು ಯಾವ ರಾಜ್ಯ? ಕರ್ನಾಟಕ ರಾಜ್ಯ. ಅಂತ ನಾಟ್ಯ ನಾವು ಹುಟ್ಟಿದೀವಿ ಅಂತಂದ್ರೆ ನಮ್ಮಂತ ಪುಣ್ಯವಂತರು ಯಾರು ಇಲ್ಲ. ಹೌದಿಲ್ಲ? ನೀವು ಟೂರ್ ಹೋದಾಗ ನೋಡಿರ್ಬೇಕು. ಬೇರೆ ಬೇರೆ ರಾಜ್ಯದಲ್ಲಿ ಬರ್ತಾರೆ, ನಮ್ಮ ರಾಜ್ಯ ನೋಡಕ್ಕೆ. ಫಾರಿನರ್ ಬರ್ತಾರೆ, ವಿದೇಶಿಯರು ಬರ್ತಾರೆ. ಬೀಚ್ ಮಂಗಳೂರು ಬಂದರು, ಮಲ್ಪೆ ಬಂದರು, ಇಂತೆಂತ ಬಂದರು. ಇನ್ನು ವೈದ್ಯಕೀಯ ಕ್ಷೇತ್ರ ಬಂದ ಮಣಿಪಾಲ್ ಹಾಸ್ಪಿಟಲ್ ಅಲ್ವೇ? ಎಂಥ ಕ್ಷೇತ್ರ. ಇಡೀ ಭಾರತದಲ್ಲಿ ವಿಶೇಷವಾದ ಸ್ಥಾನ ಯಾವ ರಾಜ್ಯಕ್ಕೆ ಐತೆ? ಕರ್ನಾಟಕ. ಕಲೆ ಮತ್ತು ವಾಸ್ತುಶಿಲ್ಪ ಇದೆಯಲ್ಲ ಬಹಳ ವಿಶೇಷವಾದ. ಇಂಥ ಕರ್ನಾಟಕ ಅಂತ ನಾವು ಕರೆಯಲಾದ್ರೆ ಆ ಪದದ ಹಿನ್ನೆಲೆಗೆ ನಾವು ನೋಡಲಾರೆ. ಕರ್ನಾಟಕಕ್ಕೆ ಹೆಸರು ಹೇಗೆ ಬಂತು ಅಂತ ನಾವು ನೋಡಲಾದ್ರೆ ನಾವು ಕರ್ನಾಟಕ ಅಂತಕ್ಕಂಥ ಸಂಸ್ಕೃತ ಪದವನ್ನ ಕನ್ನಡದಲ್ಲಿ ಕರುನಾಡು ಅಂತ ಕರಿತೀವಿ. ಕರುನಾಡು, ಕರು ಪ್ಲಸ್ ನಾಡು ಕನ್ನಾಡು ಅಂತ ಕರೀತಾರೆ. ಅದ ಅರ್ಥ ನಾವು ನೋಡೋದಾದ್ರೆ ಇಲ್ಲಿ ಕರು ಅಂತಂದ್ರೆ ಕಪ್ಪು ಮಣ್ಣು. ಕಪ್ಪು ಮಣ್ಣಿನಿಂದ ಕೂಡಿರ್ತಕ್ಕಂಥ ನಾಡು. ನಾಡು ಅಂದ್ರೆ ಪ್ರದೇಶ. ಯಾಕೆ ಕರ್ನಾಟಕವನ್ನ ಕರುನಾಡು ಅಂತ ಕರಿತೀವಿ ಅಂತಂದ್ರೆ ಕರ್ನಾಟಕದ ಬಹುಭಾಗ ಆವರಿಸಿರ್ತಕ್ಕಂಥ ಮಣ್ಣು ಯಾವಪ್ಪ ಅಂತಂದ್ರೆ ಕಪ್ಪು ಮಣ್ಣು. ನೀವೇನು ಎರೆ ಮಣ್ಣು ಅಂತ ನೀವು ಕರಿತೀರೋ? ಮಣ್ಣು ಯಾವ ಮಣ್ಣಲ್ಲಿ ಇದೆ? ಕಪ್ಪು ಮಣ್ಣಲ್ಲಿ. ಹೌದಾ? ಸುತ್ತ ಇರ್ತಕ್ಕಂಥ ಮಣ್ಣೆಲ್ಲ ಯಾವ ಕಪ್ಪು ಮಣ್ಣು. ಹೌದಾ? ಕರ್ನಾಟಕ ಬಹುತೇಕ ಭಾಗ ಕಪ್ಪು ಮಣ್ಣು. ಹಂಗಾಗಿ ಇದನ್ನ ಕರುನಾಡು ಅಂತ ಕಳ್ತಾ ಹೋಗ್ತೀವಿ. ಇನ್ನೊಂದು ಅರ್ಥ ಬರುತ್ತೆ ಎತ್ತರವಾದ ಪ್ರದೇಶ. ಈ ಎತ್ತರವಾದ ಪ್ರದೇಶದ ಯಾರು ಮಾಡ್ತಾರಪ್ಪ ಅಂದ್ರೆ ತಮಿಳು ಭಾಷೆಯಲ್ಲಿ ಬರತಕ್ಕಂಥ ಕೃತಿ ಶಿಲಪ್ಪಾಧಿಕಾರಂ ಅಂತ ಕೃತಿ ಬರುತ್ತೆ. ತಮಿಳು ಕೃತಿ ಹೆಸರು ಯಾವುದು? ಶಿಲಪ್ಪಾಧಿಕಾರಂ. ಕನ್ನಡದಲ್ಲ, ಇದು ತಮಿಳು ಕೃತಿ.
ಇದರಲ್ಲಿ ಏನಂತ ಬರೀತಾ ಹೋಗ್ತಾರೆ, ಕರುನಾಟ್ ಅಂತ ಬರೀತಾ ಹೋಗ್ತಾರೆ. ಎಂತ ಬರೀತಾರೆ? ಕರುನಾಟ್ ಅಂತ ಬರೀತಾ ಹೋಗ್ತಾರೆ. ಈ ಕರುನಾಟ್ ಅಂತಕ್ಕಂತ ಇದರಲ್ಲಿ ಮೀನಿಂಗ್ ಅದು ಕೂಡ ಏನಂತ ಬರ್ತಪ್ಪ ಅಂತಂದ್ರೆ ಎತ್ತರವಾದ ಪ್ರದೇಶ, ಎತ್ತರವಾದ ನಾಡು. ಯಾಕೆ ಎತ್ತರವಾದ ನಾಡು ಅಂತ ನಾವು ಕರಿತೀವಿ ಅಂತಂದ್ರೆ, ನಮ್ಮ ಕರ್ನಾಟಕ ಇದೆಯಲ್ಲ, ಈ ನಮ್ಮ ಕರ್ನಾಟಕ ಸಮುದ್ರದಿಂದ ಅತ್ಯಂತ ಎತ್ತರದಲ್ಲಿದೆ ಅಂತ, ಸಮುದ್ರ ಮಟ್ಟದಿಂದ ಎತ್ತರಕ್ಕಿರುವ ಪ್ರದೇಶ ಅಂತ. ಪ್ರಸ್ಥಭೂಮಿ ಅಂತ ಬರೋದು. ಪ್ರಸ್ಥಭೂಮಿ ಅಂದ್ರೆ ಏನು? ಸಮುದ್ರ ಮಟ್ಟದಿಂದ ಎತ್ತರವಾಗಿರುವ ಪ್ರದೇಶ. ನಮ್ದು ಪರ್ಯಾಯ ಪ್ರಸ್ಥಭೂಮಿ ಕಂಡು ಬರೋದ್ರಿಂದ, ನಮ್ದು ಎತ್ತರವಾದ ಪ್ರದೇಶ ಆಗಿರೋದ್ರಿಂದ ಶಿಲಪ್ಪಾದಿಗಾರರಲ್ಲಿ ನಾವು ಏನಂತ ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ ಕರುನಾಟ್ ಅಂತ ಹೇಳ್ತಾರೆ. ಕರ್ನಾಟಕದ ಅರ್ಥನೂ ಕೂಡ ಏನಂತ ಬರ್ತಾ ಹೋಗುತ್ತೆ? ಎತ್ತರವಾದ ನಾಡು, ಎತ್ತರವಾದ ಪ್ರದೇಶ. ಅದನ್ನೆಲ್ಲ ಹಿಂದೆ ಇಟ್ಟುಕೊಂಡೇ ನಾವು ಇವತ್ತು ಏನಂತ ಅರ್ಥ ಕೊಡ್ತೀವಿ? ಕರ್ನಾಟಕ ಹೆಸರು ಇಡೋದು ಎಲ್ಲ ಹಿಂದೆ ಇಟ್ಟಿರೋದು. ಈಗ ನಮ್ಮಿಂದ ಒಂದು ಹೆಸರು ಇಟ್ಟಿದ್ದಾರೆ ಅಂತ ಅದಕ್ಕೆ ಕುಲ ಗೋತ್ರ ನಕ್ಷತ್ರ ಎಲ್ಲ ಕೇಳಿದ್ರೆ ಹೆಸರು ಇಡೋದು. ಯಾವ ರಾಶಿ ಕುಲ ಗೋತ್ರ ಅಂತ ಕೇಳ್ತಾ ಹೋಗ್ತಾರೆ. ಅದು ಬಂದಂತರ ಅಕ್ಷರ ಹಿಡ್ಕೊಂಡು ನಿಮ್ಗೆ ಹೆಸರಿಡೋದು ಅಲ್ವೇ? ಹಾಗೆ ನಮ್ಮ ರಾಜ್ಯಕ್ಕೆ ಹೆಸರಿಡಬೇಕಾದ್ರೆ ಅದರ ಒಂದು ಭೂಲಕ್ಷಣವನ್ನ ಆಧಾರ ಇಟ್ಟುಕೊಂಡೇ ಕರ್ನಾಟಕ ಅಂತ ಹೆಸರಿಡ್ತಾರೆ. ಅದಕ್ಕೆ ಇವೆಲ್ಲ ಸಾಕ್ಷಿ. ಅದೇ ರೀತಿ ನಮ್ಮ ಅಮೋಘ ವರ್ಷ ನೃಪತುಂಗ ಏನ್ ರಾಜ ಇದ್ದರೋ ಅವನ ಮಂತ್ರಿ ಶ್ರೀ ವಿಜಯ, ಆ ಶ್ರೀ ವಿಜಯ ಒಂದು ಕೃತಿ ಬರೀತಾ ಹೋಗ್ತಾರೆ. ಏನಂತ? ಕವಿರಾಜ ಮಾರ್ಗ ಅಂತಕ್ಕಂಥ ಕೃತಿ ಬರೀತಾರೆ. ಯಾರ ಆಸ್ಥಾನದಿಂದ? ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿರ್ತಕ್ಕಂಥ ಕವಿ ಯಾರು? ಶ್ರೀ ವಿಜಯ. ಶ್ರೀ ವಿಜಯ ಬರೆದಂತ ಕೃತಿ ಯಾವುದು? ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ. ಆ ಕೃತಿನಿ ಕನ್ನಡದ ಬಗ್ಗೆ ಏನಂತ ಹೇಳಿದ್ರೆ, ಕರ್ನಾಟಕದ ವಿಸ್ತೀರ್ಣವನ್ನ ಏನಂತ ಇದೆ ಅಂತ ಹೇಳಿದ್ರೆ, ಕಾವೇರಿಯಿಂದ ಗೋದಾವರಿವರೆಗೆ ಪ್ರಸರಿಸಿದ ನಾಡಂ ಕನ್ನಡದೋಳು ಅಂತ ಹೇಳ್ತಾರೆ. ಅಂದ್ರೆ ಕರ್ನಾಟಕ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿದೆ ಅಂತ. ಎಲ್ಲಿಂದ? ಕಾವೇರಿಯಿಂದ ಗೋದಾವರಿಯವರೆಗೆ ಪ್ರಸರಿಸಿದ ನಾಡಂ ಕನ್ನಡದೋಳು ಅಂತ. ಅಲ್ಲಿವರೆಗೂ ಕರ್ನಾಟಕ ಹಬ್ಬಿದೆ. ಕವಿತೆಯಲ್ಲೂ ಕೂಡ ಆ ರೀತಿ ಹೇಳ್ತಾರೆ. ಇಂಥ ಒಂದು ಕರ್ನಾಟಕದ ಒಂದು ಹಿನ್ನೆಲೆ ಬಂದ್ರೆ ನಾವು ಐತಿಹಾಸಿಕವಾಗಿ 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್, ಆ ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ ಹೋರಾಟ ಮಾಡಿ ಯುದ್ಧ ನಡೆದ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ, ಆ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ವೀರಮರಣ ಹೋಗ್ತಾರೆ. ಆ ವೀರಮರಣ ಒಪ್ಪಿರಬೇಕು. ಇಡೀ ಮೈಸೂರು ಸಾಮ್ರಾಜ್ಯ, ಟಿಪ್ಪು ಸೇರಿದ ಸಾಮ್ರಾಜ್ಯವನ್ನು ನಾವು ವಿಭಾಗ ಮಾಡ್ತಾರಪ್ಪ ಅಂದ್ರೆ 4 ಭಾಗ ಮಾಡ್ತಾರೆ. ಒಂದು ಹೈದರಾಬಾದ್ ನಿಜಾಮತ ಅಂತಾರೆ, ಬ್ರಿಟಿಷ್ ಅಂತಾರೆ. ಜೊತೆಗೆ ಇಲ್ಲಿ ಬರ್ತಕ್ಕಂಥ 4ನೇ ಭಾಗವನ್ನ ಒಡೆಯರಿಗೆ ಬಿಟ್ಟುಕೊಡ್ತಾರೆ. ಹಾಗಾಗಿ ಏನು 4ನೇ ಒಂದು ಭಾಗ ಉಳಿಯಿತು, ಆ ಒಂದು ರಾಜ್ಯವನ್ನ ಏನಂತ ಕರೀತಾ ಹೋಗ್ತೀವಿ? ಮೈಸೂರು ರಾಜ್ಯ ಅಂತ. ಈಗ ಮೊದಲು ಅದನ್ನ ಏನಂತ ಕರಿತೀವಿ? ಮೈಸೂರು ರಾಜ್ಯ ಅಂತ ಇತಿಹಾಸ. ನಂತರ 1956ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗ ಅಂತ ಭಾರತದ ರಚನೆ ಆಗಿದೆ. ರಾಜ್ಯ ಪುನರ್ವಿಂಗಡಣಾ ಆಯೋಗ ರಾಜ್ಯಗಳನ್ನ ರಚನೆ ಮಾಡಬೇಕು, ಪುನರ್ವಿಂಗಡಣೆ ಮಾಡಬೇಕು. ಫಸ್ಟ್ JVP ಕಮಿಟಿ ಇರುತ್ತೆ. ಜವಾಹರ್ಲಾಲ್ ನೆಹರು, ಪಟ್ಟಾಭಿ ಸೀತಾರಾಮಯ್ಯ, ವಲ್ಲಭಭಾಯಿ ಪಟೇಲ್ JVP ಕಮಿಟಿ ಇರುತ್ತೆ. ಅಲ್ಲಿ ಭಾಷಾವಾರು ರಾಜ್ಯವನ್ನ ಮಾಡಬೇಕು ಅಂತ ಬರುತ್ತೆ. ಆಗ ನಿಮ್ಮ ದೊಡ್ಡಮೇಟಿ ಅಂದಾನಪ್ಪ ಉಪವಾಸ ಕೂತ್ಕೊಂತಾರೆ. 52 ದಿನ ಉಪವಾಸ ಇದ್ದು ಸತ್ತು. ಆಗ ಇಡೀ ಭಾರತದಲ್ಲಿ ಅತ್ಯಂತ ಮೊದಲ ಭಾಷಾವಾರ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಆಂಧ್ರ ಪ್ರದೇಶ. ಯಾರಾಯ್ತು? ಪಟ್ಟಿ ಶ್ರೀರಾಮುಲು ಅಂತ ನೀವೇನು ಕರೀತಾ ಹೋಗ್ತೀವೋ ಆ ಪಟ್ಟಿ ಶ್ರೀರಾಮುಲು ಮರಣ ಹೊಂದ್ತಾರೆ. ಆಗ ಆಂಧ್ರ ಪ್ರದೇಶ ರಚನೆ ಆಗ್ತದೆ. ಆಂಧ್ರ ಪ್ರದೇಶ ಯಾವ ರಚನೆ ಆಗ್ತಾ ಹೋಗೋಣ, ಪಟ್ಟಿ
ಆಗ ಭಾಷೆಯನ್ನ ಆಧಾರವಾಗಿಟ್ಕೊಂಡು ರಾಜ್ಯಗಳನ್ನ ಪುನರ್ವಿಂಗಡಣೆ ಮಾಡಬೇಕಂತ ಬರುತ್ತೆ. ಹಂಗಾಗಿ 1956 ನವೆಂಬರ್ 1ನೇ ತಾರೀಕು ಹರಿದು ಹಂಚಿಹೋಗಿದ್ದಂತ ಎಲ್ಲಾ ಪ್ರಾಂತ್ಯಗಳನ್ನ ಒಟ್ಟುಗೂಡಿಸಿ ನಾವು ಕರ್ನಾಟಕ ರಾಜ್ಯ ಅಂತ ಮಾಡ್ತೀವಿ. ಹಂಗಾಗಿ ನವೆಂಬರ್ 1ನ್ನು ನಾವು ಏನಂತ ಆಚರಣೆ ಮಾಡ್ತೀವಿ? ಇವತ್ತು ಕೂಡ ಕನ್ನಡ ರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ತೀವಿ. ಹೀಗೆ ಕನ್ನಡಾಂಬೆ ಹುಟ್ಟು ದಿನ 1956 ನವೆಂಬರ್. ನಂತರ ಕರ್ನಾಟಕ ಅಂತ ನಾನು ಕರ್ನಾಟಕ ಅಂತ ಮೈಸೂರು ರಾಜ್ಯ. ಇಷ್ಟು ಹಿನ್ನೆಲೆ ಬರೇ ಯಾವುದಕ್ಕೆ ನಾವು ಮಾತಾಡ್ತಾ ಇದೀವಿ? ಕರ್ನಾಟಕ ಅನ್ನೋ ಒಂದು ಪದದ ಹಿನ್ನೆಲೆ ಇಷ್ಟೆಲ್ಲ ಅಡಗಿದೆ. ಹಂಗಾಗಿ ನಮ್ಮ ರಾಜ್ಯದ ಒಂದು ಹಿನ್ನೆಲೆ, ರಾಜ್ಯದ ಇತಿಹಾಸ ಬಹಳ ಆಳವಾಗಿರುತ್ತೆ ಅಂತ. ಇದು ಹಿನ್ನೆಲೆ. ಇನ್ನ ನಾವು ಭೌಗೋಳಿಕ ಸ್ಥಾನಮಾನಕ್ಕೆ ಭೂಮಿ ಮೇಲೆ ಅದರ ಸ್ಥಾನ ಎಷ್ಟೈತೆ, ಯಾವ ಭಾಗದಲ್ಲೈತೆ, ಅದರ ವಿಸ್ತೀರ್ಣ ಎಷ್ಟು, ಅಕ್ಷಾಂಶ ಎಲ್ಲಿಂದ ಎಲ್ಲಿವರೆಗೆ ಬಿಟ್ಟೆ, ರೇಖಾಂಶ ಎಲ್ಲಿಂದ ಎಲ್ಲಿವರೆಗೆ ಬಿಟ್ಟೆ, ಇದನ್ನ ತಿಳಿಸ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಭೌಗೋಳಿಕ ಸ್ಥಾನ. ಭೌಗೋಳಿಕ ಸ್ಥಾನ, ಭೌಗೋಳಿಕ ಸ್ಥಾನ ಅಂದ್ರೆ ಭೌಗೋಳಿಕ ಅಂತ ಭೂಮಿ, ಭೂಮಿ ಮೇಲೆ ಅದರ ಸ್ಥಾನ. ಅಲ್ಲಿ ನೋಡಿದ್ರೆ ಭಾರತದ ಪರ್ಯಾಯ ಪ್ರಸ್ಥಭೂಮಿ ಅಂತ ನೋಡಿ. ನೀವು ಪ್ರೈಮರಿ ಶಾಲೆಯಲ್ಲಿ ಭಾರತದ ಮೇಲ್ಪರೀಕ್ಷೆ ನೋಡ್ತಾರೆ. ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ, ಗಂಗಾ ನದಿ ಬಯಲು ಪ್ರದೇಶ, ದಕ್ಕನ್ ಪ್ರಸ್ಥಭೂಮಿ, ಕರಾವಳಿಗಳು ಮತ್ತು ದ್ವೀಪಗಳು ಅಂತ ನೋಡ್ಕೊಂಡಿದ್ವಿ. ಇವೆಲ್ಲ ನೀವು ಓದಿರ ಭಾರತದ ಮೇಲ್ಪರೀಕ್ಷೆ. ಅದು ನಿಮ್ಮ SLC ಹೋದ್ರೆ ಚೇಂಜ್. ಅಲ್ಲಿ ಇನ್ನೂ ವಿಶಾಲವಾದ ನೋಡಿದಾಗ ಬರೀ ಹಿಮಾಲಯ ಪರ್ವತ ಶ್ರೇಣಿ ಅಲ್ಲ, ಉತ್ತರದ ಪರ್ವತ ಶ್ರೇಣಿ ಅಂತ. ಉತ್ತರದ ಪರ್ವತ ಶ್ರೇಣಿ ಅಂದ್ರೆ ಇಲ್ಲಿ 4 ಶ್ರೇಣಿಗಳು ಬರ್ತವೆ. ಕಾರಾಕೋರಂ ಶ್ರೇಣಿ, ಜಾಸ್ಕರ್ ಶ್ರೇಣಿ, ಲಡಾಖ್ ಶ್ರೇಣಿ, ಹಿಮಾಲಯ ಪರ್ವತ ಶ್ರೇಣಿ. ಹಂಗಾಗಿ ಈ 4 ಶ್ರೇಣಿಗಳನ್ನ ನಿಮಗೆ ಹೇಳ್ತಾರೆ ಪ್ರೈಮರಿ ಒಂದೇ ಬಂದಿದೆ. ಅದೇ SLC ಮುಂದಿನ ತರಗತಿಯಲ್ಲಿ ಬರೋದು ಹಿಮಾಲಯ ಪರ್ವತ ಶ್ರೇಣಿ ಒಂದೇ ಅಲ್ಲ, ಈ 3 ಶ್ರೇಣಿಗಳು ಬರ್ತವೆ. ಕಾರಾಕೋರಂ ಶ್ರೇಣಿ, ಜಾಸ್ಕರ್ ಶ್ರೇಣಿ, ಲಡಾಖ್ ಶ್ರೇಣಿ. ಅದೇ ರೀತಿ ಗಂಗಾ ನದಿ ಬಯಲು ಪ್ರದೇಶ ಅಂತ ಹೇಳ್ತಾರೆ. ಬರೀ ಗಂಗಾ ನದಿ ಅಷ್ಟೇ ಅಲ್ಲ, ಇದು ಸಿಂಧು, ಗಂಗಾ, ಬ್ರಹ್ಮಪುತ್ರೆ 3 ನದಿಗಳು ಹರಿದು ಸವೆಸಿ ಸಾಗಿಸಿ ಸಂಚಯಿಸಿರುವ ಪ್ರದೇಶ ಇದು ಉತ್ತರದ ಮಹಾಮೈದಾನ ಅಂತ ಹೇಳಿದ್ರು. ಉತ್ತರದ ಮಹಾಮೈದಾನ. ಇದು ಉಳಿದೆಲ್ಲ ಕೂಡ ಎಂತ ಪ್ರಸ್ಥಭೂಮಿ ಅಂತ ಕರಿತೀವಿ? ಪರ್ಯಾಯ ಪ್ರಸ್ಥಭೂಮಿ. ಪ್ರಸ್ಥಭೂಮಿ ಅಂದ್ರೆ ಏನ್ರಿ? ಏನಂತ ಪ್ರಸ್ಥಭೂಮಿ ಅಂದ್ರೆ ಸಮುದ್ರದಿಂದ ಮೇಲಕ್ಕಿರುವ ಭಾಗ, ಮೇಲಕ್ಕೆತ್ತಲ್ಪಟ್ಟ ಭೂಪ್ರದೇಶ ಅಂತ ಬರುತ್ತೆ. ಎತ್ತರವಾದ ಪ್ರದೇಶ. ಇಲ್ಲಿ ನೋಡ್ತಾ ಹೋದ್ವಿ ಕರ್ನಾಟಕಕ್ಕೆ ಯಾಕೆ ಕರ್ನಾಟಕ ಅಂತ ಬಂತು. ಹಂಗೆ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ 2 ಪ್ರಸ್ಥಭೂಮಿಗಳು ಬರ್ತವೆ. ಉತ್ತರದ ಮಾಳ್ವಾ ಪ್ರಸ್ಥಭೂಮಿ, ದಕ್ಷಿಣದ ದಕ್ಕನ್ ಪ್ರಸ್ಥಭೂಮಿ. ಇಲ್ಲಿ ಏನು ವಿಂಧ್ಯ ಪರ್ವತ ಬರುತ್ತೆ, ವಿಂಧ್ಯ ಮತ್ತು ಸಾತ್ಪುರ ಶ್ರೇಣಿ ಅಂತ ನಮಗೆ ಕರೀತಾ ಹೋಗ್ತೀವೋ, ನರ್ಮದಾ ನದಿಯ ಹುಟ್ಟಿ ಹರಿತಕ್ಕಂತ ಶ್ರೇಣಿ ವಿಂಧ್ಯ ಪರ್ವತ. ಆ ವಿಂಧ್ಯ ಪರ್ವತ ಈ ಪರ್ಯಾಯ ಪ್ರಸ್ಥಭೂಮಿಯನ್ನ 2 ಭಾಗ ಮಾಡಿ. ಒಂದು ಉತ್ತರದ್ದು ಮಾಳ್ವಾ ಪ್ರಸ್ಥಭೂಮಿ, ದಕ್ಷಿಣದ್ದು ದಕ್ಕನ್ ಪ್ರಸ್ಥಭೂಮಿ. ಈ ದಕ್ಕನ್ ಪ್ರಸ್ಥಭೂಮಿಯ ಯಾವ ಭಾಗಕ್ಕೆ ಕರ್ನಾಟಕ ಕಂಡು ಬರುತ್ತೆ? ಪಶ್ಚಿಮ ಭಾಗಕ್ಕೆ ಕರ್ನಾಟಕ. ಯಾವಕ್ಕೆ? ಪಶ್ಚಿಮ ಭಾಗಕ್ಕೆ. ದಕ್ಕನ್ ಪ್ರಸ್ಥಭೂಮಿಯ ಯಾವ ಭಾಗದಲ್ಲಿ ಕರ್ನಾಟಕ ಕಂಡು ಬರುತ್ತೆ? ಪಶ್ಚಿಮ ಭಾಗ. ಪಶ್ಚಿಮಕ್ಕಿರುವ ಸಮುದ್ರ ಯಾವುದು? ಅರಬ್ಬಿ ಸಮುದ್ರ. ನೋಡಿ, ಅರೇಬಿಯನ್ ಸಿ, ಅರಬ್ಬಿ ಸಮುದ್ರ.
ಕಂಡುಬರ್ತಕ್ಕಂಥ ನಮ್ಮ ಕರ್ನಾಟಕದ ಅಕ್ಷಾಂಶ ರೇಖಾಂಶನ ನೋಡೋದಾದ್ರೆ ನೋಡ್ರಿ 11 ಡಿಗ್ರಿ 31 ನಿಮಿಷದಿಂದ 18 ಡಿಗ್ರಿ 45 ನಿಮಿಷ ಅಕ್ಷಾಂಶ. ಯಾವ ಅಕ್ಷಾಂಶ? ಉತ್ತರ ಅಕ್ಷಾಂಶವರೆಗೆ ಕರ್ನಾಟಕ ಕಂಡುಬರುತ್ತೆ. ಕರ್ನಾಟಕ ಹಬ್ಬಿರುವ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ತಿಳಿಸಿ ಅಂತ ಕೇಳಿದ್ರು. ಅಕ್ಷಾಂಶ ಎಷ್ಟು? 11 ಡಿಗ್ರಿ 31 ನಿಮಿಷದಿಂದ 18 ಡಿಗ್ರಿ 45 ನಿಮಿಷ. ಯಾವ ಅಕ್ಷಾಂಶ? ಉತ್ತರ ಅಕ್ಷಾಂಶ. ಯಾಕೆ ಭಾರತ ಯಾವುದಲ್ಲಿದೆ? ಉತ್ತರಾರ್ಧಗೋಳದಲ್ಲಿದೆ. ಉತ್ತರಾರ್ಧಗೋಳದಲ್ಲಿದೆ ಅದಕ್ಕೆ ಏನು ಗ್ಯಾರಂಟಿ? ಭಾರತದ ಮೇಲೆ ಆಗಿರುವ ಪ್ರಮುಖ ಅಕ್ಷಾಂಶ ಕರ್ಕಟಕ ಸಂಕ್ರಾಂತಿರುತ್ತಾ. ಭಾರತ ಮತ್ತೆ ಭಾರತ ಪೂರ್ವ ಭಾಗದಲ್ಲಿ ಬರುತ್ತೆ. ಕರ್ನಾಟಕ ಅಂದ್ರೆ ಭಾರತ ಪೂರ್ವ ಭಾಗದಲ್ಲಿ ಬರ್ತಿರೋದಕ್ಕೆ ಭಾರತದ ಮೇಲೆ ಆಗಿರ್ತಕ್ಕಂಥ ಪ್ರಮುಖ ಪೂರ್ವ ರೇಖಾಂಶ ಯಾವುದು? 82 ಡಿಗ್ರಿ ಪೂರ್ವ ರೇಖಾಂಶ ಭಾರತದ ಮೇಲೆ ಆಗಿದೆ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯಿಂದ ಮುಂದೆ ಹೋಗುತ್ತೆ. ಅದು ಭಾರತ. ಹಂಗಾಗಿ ಉತ್ತರ ಅಕ್ಷಾಂಶ ಹೇಳ್ಬೇಕಾದ್ರೆ ಉತ್ತರ ಅಕ್ಷಾಂಶ ಅಂತ ಹೇಳ್ತೀವಿ, ರೇಖಾಂಶ ಹೇಳ್ಬೇಕಾದ್ರೆ ಪೂರ್ವ ರೇಖಾಂಶ ಅಂತ ಹೇಳ್ತೀವಿ. ಅದು ಭಾರತ ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಕಂಡುಬರುತ್ತದೆ. ಭಾರತ ಇದು ಭೂಮಿ ಆದರೆ ಇದು ಉತ್ತರಾರ್ಧಗೋಳ. ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಕಂಡುಬರುತ್ತೆ. ಆ ಪೂರ್ವ ಭಾಗದ ಪಶ್ಚಿಮದಲ್ಲಿ ಯಾವ ರಾಜ್ಯ ಕಂಡುಬರುತ್ತೆ? ನಮ್ಮ ಕರ್ನಾಟಕ. ಅಕ್ಷಾಂಶ ಎಷ್ಟು ಅಂದ್ರೆ ಭಾರತ ಕರ್ನಾಟಕ ಬಿರ್ತಕ್ಕಂಥ ಅಕ್ಷಾಂಶ 11 ಡಿಗ್ರಿ 31 ನಿಮಿಷದಿಂದ 18 ಡಿಗ್ರಿ 45 ನಿಮಿಷ. ಎಂತ ಅಕ್ಷಾಂಶ? ಅಕ್ಷಾಂಶ. ಯಾಕೆ ಉತ್ತರ ಅಕ್ಷಾಂಶ ಅಂತ ಕರಿತೀವಿ? ಭಾರತ ಯಾವ ಗೋಳದಲ್ಲಿದೆ? ಉತ್ತರಾರ್ಧಗೋಳದಲ್ಲಿದೆ. ಹಂಗಾಗಿ ನಾವು ಅಕ್ಷಾಂಶನೆಲ್ಲ ಯಾವುದ್ರಲ್ಲಿ ಹೇಳ್ತೀವಿ? ಉತ್ತರ ಅಕ್ಷಾಂಶದಲ್ಲಿ ಹೇಳ್ತೀವಿ. ರೇಖಾಂಶ ಯಾವ ರೇಖಾಂಶದಲ್ಲಿ ಹೇಳ್ತೀವಿ? ಪೂರ್ವ ರೇಖಾಂಶ ಹೇಳ್ತೀವಿ. ಭಾರತ ಉತ್ತರಾರ್ಧಗೋಳದ ಯಾವ ಭಾಗದಲ್ಲಿ ಕಂಡು ಬರುತ್ತೆ? ಪೂರ್ವ ಭಾಗದಲ್ಲಿ ಕಂಡು ಬರುತ್ತೆ. ಹಂಗಾಗಿ ನಾವು ರೇಖಾಂಶಗಳನ್ನು ಹೇಳಬೇಕಾದ್ರೆ ಪೂರ್ವ ರೇಖಾಂಶ. ರೇಖಾಂಶಗಳಿಗೆ ಬಂದ್ರೆ ಫಸ್ಟ್ ಕರ್ನಾಟಕದ ಮೇಲೆ ಆಗಿರೋ ರೇಖಾಂಶಕ್ಕೆ ಬಂದ್ರೆ 74 ಡಿಗ್ರಿ 12 ನಿಮಿಷದಿಂದ ಏನ್ ನೋಟ್ ಮಾಡ್ಕೋಬೇಕು? 74 ಡಿಗ್ರಿ 12 ನಿಮಿಷದಿಂದ 78 ಡಿಗ್ರಿ 40 ನಿಮಿಷ ಪೂರ್ವ ರೇಖಾಂಶದವರೆಗೆ ಕರ್ನಾಟಕ. 74 ಡಿಗ್ರಿ 12 ನಿಮಿಷದಿಂದ 78 ಡಿಗ್ರಿ 40 ನಿಮಿಷದವರೆಗೆ ಅಂದ್ರೆ ಪೂರ್ವ ರೇಖಾಂಶದವರೆಗೆ ಕರ್ನಾಟಕ ಕಂಡುಬರುತ್ತೆ. ಇಲ್ಲಿ ನಾವು ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿದೆ ಕರ್ನಾಟಕ ಆದ್ರೆ ನೋಡ್ರಿ, ಉತ್ತರದಲ್ಲಿ ಬೀದರ್ನಿಂದ ಸ್ಟಾರ್ಟ್ ಆಗುತ್ತೆ. ಯಾವ ಜಿಲ್ಲೆ? ಬೀದರ್ ಉತ್ತರದ ಜಿಲ್ಲೆ. ಅತ್ಯಂತ ದಕ್ಷಿಣ ತುತ್ತ ಜಿಲ್ಲೆ ಯಾವುದು? ಚಾಮರಾಜನಗರ. ನಮ್ಮನೆ ಮಲೇಶ್ವರ ಬೆಟ್ಟ ಚಾಮರಾಜನಗರ. ಅದು ಕರ್ನಾಟಕದ ದಕ್ಷಿಣದ ತುತ್ತ. ಕರ್ನಾಟಕದ ಉತ್ತರದ ತುತ್ತ ತುದಿ ಬೀದರ್ ಬಸವ ಕಲ್ಯಾಣ. ದಕ್ಷಿಣದ ತುತ್ತ ತುದಿ ಚಾಮರಾಜನಗರ, ಮಲೆ ಮಲೇಶ್ವರ ಬೆಟ್ಟ. ಇನ್ನು ಅದನ್ನೇ ನಾವು ಉದ್ದ ಆಗದಲ್ಲಿ ಹೇಳೋದಾದ್ರೆ ಕರ್ನಾಟಕ ಸುಮಾರು ಎಷ್ಟು ಕಿಲೋಮೀಟರ್ ಉದ್ದ ಐತಪ್ಪ ಅಂತಂದ್ರೆ 750 ಕಿಲೋಮೀಟರ್ ಉದ್ದ. ಎಲ್ಲಿಂದ ಎಲ್ಲಿವರೆಗೆ? ಬೀದರ್ನಿಂದ ಚಾಮರಾಜನಗರ. ಬೀದರ್ನಿಂದ ಚಾಮರಾಜನಗರ ಭಾರತ ಇರ್ತಕ್ಕಂಥ ವಿಸ್ತೀರ್ಣ ಎಷ್ಟಪ್ಪ ಅಂದ್ರೆ ಉದ್ದ 750 ಕಿಲೋಮೀಟರ್. ಇನ್ನ ಅಗಲ ನಮ್ಮ ಕೊಡಗು ಮಂಗಳೂರು ಈ ಕಡೆ ಬಂದ್ರೆ ಬಳ್ಳಾರಿ ಮಂಗಳೂರು ಕಡೆ ಬಂದ್ರೆ ಅಗಲ ಎಷ್ಟು ಬರುತ್ತಪ್ಪ ಅಂದ್ರೆ 400 ಕಿಲೋಮೀಟರ್. 400 ಕಿಲೋಮೀಟರ್ ಅಗಲ. ಹಂಗಾಗಿ ಇನ್ನೊಂದು ಹೇಳ್ತೇವೆ, ನಮ್ಮ ಕರ್ನಾಟಕ ಯಾವ ಹಣ್ಣಿನ ಆಕಾರ ಇದೆ ಅಂತ ಹೇಳ್ತಾ ಹೋಗ್ತಾನೆ? ಈ ಗೋಡಂಬಿ ಆಕಾರ ಅಂತ ಹೇಳ್ತಾ ಹೋಗ್ತಾನೆ. ಗೋಡಂಬಿ ನೋಡಿದ್ದೀರಾ ಅಲ್ವೇ? ಕರ್ನಾಟಕ ಮ್ಯಾಪ್ ಮಾಡ್ತಾ ಹೋಗ್ತೀವಿ, ಹಿಂಗೆ ಒಳ್ಳೆ ಗೋಡಂಬಿ ಬಂದ್ರೆ ಬರ್ತೀವಿ.
ದ್ರಾಕ್ಷಿ ಗೋಡಂಬಿ ಅಂತ ವೈಟ್ 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 ಅದೇ ಒಳಗೆ ಹಿಂಗಿರುತ್ತೆ ಅರ್ಧ 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 ಅದು ಓಪನ್ ಅಲ್ವೇಂದ್ರ. ಹಾಗೆ ಕರ್ನಾಟಕ ಡ್ಯಾಶ್ ಹಣ್ಣಿನ ಆಕಾರವಾಗಿದೆ ಅಂತ ಕೇಳ್ತಿರ್ತಾರೆ. ಗೋಡಂಬಿ ಹಣ್ಣಿನ ಆಕಾರವಾಗಿದೆ. ಭೂಮಿ ಯಾವ ಹಣ್ಣಿನ ಆಕಾರವಾಗಿದೆ? ಭೂಮಿ ಹಣ್ಣು ಕಿತ್ತಳೆ ಹಣ್ಣಿನ ಆಕಾರವೇ ಅಲ್ವೇಂದ್ರ. ಹೋದ ವರ್ಷ ಕಿತ್ತಳೆ ಹಣ್ಣಿನ ಆಕಾರ, ಈ ವರ್ಷ ಕರ್ನಾಟಕ ಯಾವ ಹಣ್ಣಿನ ಆಕಾರ? ಗೋಡಂಬಿ ಹಣ್ಣಿನ ಆಕಾರ. ಹೌದಲ್ವೇ? ಆಮೇಲೆ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ಚದರ ಕಿಲೋಮೀಟರ್ ಅಪ್ಪ ಅಂತಂದ್ರೆ 1,91,791 ಚದರ ಕಿಲೋಮೀಟರ್. 1,91,791 ಚದರ ಕಿಲೋಮೀಟರ್. ಇಂಥ ವಿಸ್ತೀರ್ಣ ಹೊಂದಿರತಕ್ಕಂಥ ನಮ್ಮ ಕರ್ನಾಟಕ ಇಡೀ ಭಾರತದ ರಾಜ್ಯಗಳಲ್ಲಿ ಎಷ್ಟನೇ ಸ್ಥಾನ, ಎಷ್ಟನೇ ದೊಡ್ಡ ರಾಜ್ಯಪ್ಪ ಅಂದ್ರೆ 8ನೇ ದೊಡ್ಡ ರಾಜ್ಯ. ಎಷ್ಟನೇ ದೊಡ್ಡ ರಾಜ್ಯ? 8ನೇ ದೊಡ್ಡ ರಾಜ್ಯ. ಇಂಥ ದೊಡ್ಡ ರಾಜ್ಯದಲ್ಲಿ ಡಿಕ್ಲೇರ್ ಮಾಡ್ಕೊಳ್ಬೇಕು. ಒಟ್ಟು ಎಷ್ಟು ಜಿಲ್ಲೆಗಳಿದಾವೆ? 31 ಜಿಲ್ಲೆಗಳು ಇದಾವೆ. ಎಷ್ಟು ಜಿಲ್ಲೆ ಇದಾವೆ? 31 ಜಿಲ್ಲೆ ಇದಾವೆ. ಈ 31 ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ತಾಲೂಕುಗಳಿದಾವೆ? 239 ತಾಲೂಕುಗಳು ಕರ್ನಾಟಕ. 239 ತಾಲೂಕುಗಳಿದಾವೆ. ಇನ್ನು ಹೋಬಳಿಗೆ ಬಂದ್ರೆ 745 ಹೋಬಳಿಗಳು ಇದಾವೆ. ಈ ಚುಂಚುಕಟ್ಟೆ ಹೋಬಳಿ ಅಂತ ಕರಿತೀರಾ ನೀವು? ಅಂತವು ಎಷ್ಟು ಹೋಬಳಿ ಇದಾವೆ ಕರ್ನಾಟಕದಲ್ಲಿ ಅಂತಂದ್ರೆ 745 ಹೋಬಳಿಗಳು. ಇನ್ನು ನಗರ ಪ್ರದೇಶಗಳಿಗೆ ಬಂದ್ರೆ, ಪ್ರಮುಖ ನಗರ ಪಟ್ಟಣಗಳು ಅಂತ ನಾವು ಬಂದ್ರೆ 347 ನಗರ ಪ್ರದೇಶಗಳು ಇವೆ ಕರ್ನಾಟಕ. ಬೆಂಗಳೂರು ನಗರ ಅಂತೀವಿ, ಮೈಸೂರು ನಗರ ಅಂತೀವಿ, ಹುಬ್ಬಳ್ಳಿ ನಗರ ಅಂತೀವಿ. ಅಲ್ಲೇಂದ್ರ ಮೈಸೂರು ಮಹಾನಗರ ಪಾಲಿಕೆ, ಬೆಂಗಳೂರು ಮಹಾನಗರ ಪಾಲಿಕೆ ಅಲ್ಲಿ ನಗರ. ಇಂದು ಎಷ್ಟು ಕರ್ನಾಟಕದಲ್ಲಿ ಅಂತಂದ್ರೆ 347 ನಗರಗಳು ಇದ್ದಾವೆ. ಇನ್ನು ಮತ್ತೆ ನಮ್ಮ ಕರ್ನಾಟಕ ಹಳ್ಳಿಗಳ ನಾಡು, ಭಾರತದ ಹಳ್ಳಿಗಳ ನಾಡು. ಒಟ್ಟು ಎಷ್ಟು ಗ್ರಾಮಗಳಿರೋ ಕರ್ನಾಟಕದಲ್ಲಿ ಅಂದ್ರೆ 29,483 ಗ್ರಾಮಗಳು. 29,483 ಗ್ರಾಮಗಳು. ಇಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಯಾವ್ದಪ್ಪ ಅಂತಂದ್ರೆ ಬೆಳಗಾವಿ. ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಯಾವ್ದಪ್ಪ ಅಂತಂದ್ರೆ ಬೆಳಗಾವಿ. ಅತ್ಯಂತ ಸಣ್ಣ ಜಿಲ್ಲೆ ಕರ್ನಾಟಕದಲ್ಲಿ ಅಂದ್ರೆ ಬೆಂಗಳೂರು ನಗರ. ಬೆಂಗಳೂರು ಹೇಳಿದವೆ, ಬೆಂಗಳೂರು ಗ್ರಾಮಾಂತರ ಅಂತ ಒಂದಿದೆ, ಬೆಂಗಳೂರು ನಗರ. ಬೆಂಗಳೂರು ನಗರ ಅತ್ಯಂತ ಸಣ್ಣ ಜಿಲ್ಲೆ. ಇಂಥ ಒಂದು ಕರ್ನಾಟಕವನ್ನ ಆಡಳಿತದ ದೃಷ್ಟಿಯಿಂದ ಆಡಳಿತ ನಡೆಸಬೇಕು ಅನ್ನೋ ಉದ್ದೇಶದಿಂದ 4 ವಿಭಾಗಗಳಾಗಿ ಮಾಡಿದ್ವಿ. ಎಷ್ಟು ಭಾಗ ಮಾಡಿದ್ದೀವಿ? 4 ವಿಭಾಗ ಮಾಡಿದ್ದೀವಿ. ಆ 4 ವಿಭಾಗಗಳು ಯಾವ್ಯಾವಪ್ಪ ಅಂತಂದ್ರೆ ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಬೆಳಗಾವಿ ವಿಭಾಗ ಮತ್ತು ಕಲಬುರಗಿ ವಿಭಾಗ. ಆಡಳಿತ ದೃಷ್ಟಿಯಿಂದ ಮಾಡಿರೋದು. ಹಾಗಾಗಿ ಎಷ್ಟು ಭಾಗ ಮಾಡ್ಕೊಂಡಿದ್ದೀವಿ ಕರ್ನಾಟಕದ ಆಡಳಿತವಾಗಿ? 4. ಯಾವ್ಯಾವು? ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ,
ಭೌಗೋಳಿಕ ಸ್ಥಾನ ನೋಡಿದೀವಿ ಅಷ್ಟೇ. ಇನ್ನು ನಾವ್ ಎಲ್ಲಿಗೆ ಬಂದಿಲ್ಲ, ಪ್ರಾಕೃತಿಕ ವಿಭಾಗಕ್ಕೆ ಬಂದಿಲ್ಲ, ಬರೀ ನೋಡಿದೀವಿ. ಈಗ ಕರ್ನಾಟಕ ಹೆಂಗಿತ್ತಪ್ಪ ನೋಡಿ, ಹಿಂಗಿದೆ. ಈಗ ಗೊತ್ತಿರ ಬಗ್ಗೆ ಅವ್ರ ಬಗ್ಗೆ ಒಂಚೂರು ಏನಾರ ಹೇಳ, ಅವ್ರು ಯಾರ ಏನಂತ ಅಂದ್ರೆ ಹೇಳ್ತೀವಲ್ಲ, ಅವ್ರ ಮನೆ ಕಣ, ಅವ್ರ ಮನೆತನ ಕಣ, ದೇವ್ರ ಇಂಥದ್ ಕಣ, ಅವ್ರ ಮಲ ಇಷ್ಟಿದ್ ಕಣ, ಆಸ್ತಿ ಇಷ್ಟಿದ್ ಕಣ, ಅವ್ ಇಂಥ ಮನೆತನ ಕಣ ಅಂತ ಬರೀ ನೋಡ್ ಹೇಳ್ತೀವಲ್ಲ. ಹಂಗೆ